Hi everyone, welcome to the mini series. I am your Karthik Atta and I have my friend Dr. Praveen. So Praveen, he has completed his MBBS, so he has become doctor now and he is working as house surgeon. So today he is going to tell us about the whole story about MBBS, about the seats, about the studies, life after MBBS, life in MBBS, everything he is going to cover in this session. So Praveen, ಈಗ MBBS ಪ್ರಿಪ್ರೇಷನ್ ಇದೆಯಲ್ಲ PUC ದಲ್ಲಿ ಎಷ್ಟೋ ಮಂದಿಗೆ ಐಡಿಯಾ ಇರಲ್ಲ, ಓಕೆ ಓದ್ಬೇಕಂತಿರ್ತಾರೆ. ಅದು ಯಾವ ತರ ಓದ್ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ? ಓಕೆ ಕಾರ್ತಿಕ್, ಫಸ್ಟ್ MBBS ಅಂತ ನಮ್ ಏಮ್ ಇದ್ರೆ ನಾವು ಫಸ್ಟ್ ಲೈಕ್ 12th ಬೋತ್ 11th ಅಂಡ್ 12th ಅಂದ ನಮ್ದು NCERT ಬುಕ್ಸ್ ಥರೋ ಇರ್ಬೇಕು. ಫುಲ್ ಥಿಯರಿನ ಕಂಪ್ಲೀಟ್ ಆಗಿ ನಾವು NCERT 11th ಅಂಡ್ 12th ಒಂಥರ ಅವು ಬೈಬಲ್ ಇದ್ದಂಗೆ, ಬೋತ್ ಫಿಸಿಕ್ಸ್ ಬಯಾಲಜಿ ಮೇನ್ ಇಂಪಾರ್ಟೆಂಟ್ ಅಂಡ್ ಆಫ್ಟರ್ ದಟ್ ಕೆಮಿಸ್ಟ್ರಿ, ಆಮೇಲೆ ಫಿಸಿಕ್ಸ್. ಈ NCERT ಟೆಕ್ಸ್ಟ್ ಬುಕ್ಸ್ ಥರೋ ಆಗಿದ್ರೆ ಸೊ ಬಯಾಲಜಿ ಜಾಸ್ತಿ ಕವರ್ ಆಗಿರುತ್ತೆ. ನೀಟ್ ಅಲ್ಲಿ ಕೂಡ ದೇ ವಿಲ್ ಆಸ್ಕ್ ಮೋರ್ ಕ್ವಶನ್ಸ್ ಫ್ರಮ್ ದ ಬಯಾಲಜಿ ಅಂಡ್ ದೆನ್ ಕೆಮಿಸ್ಟ್ರಿ ಅಂಡ್ ದೆನ್ ದೇ ವಿಲ್ ಗೋ ಟು ಫಿಸಿಕ್ಸ್ ಅಂತ. ಸೊ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ವೇ ಇಲ್ಲ. ಸೊ ಹಾರ್ಡ್ ವರ್ಕ್ ಮಾಡಿ ಥಿಯರಿಯಿಂದ ಥರೋ ಆಗಿ ಆಮೇಲೆ ನೆಕ್ಸ್ಟ್ ಹೋಗೋದು ಕಾಂಪಿಟೇಟಿವ್ ವರ್ಲ್ಡ್ ಅಂತ. ಸೊ ಈಗ ನೀಟ್ ಹೇಗಿರುತ್ತೆ ಅಂದ್ರೆ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ವಿಲ್ ಹಾರ್ಡ್ಲಿ ಗೆಟ್ ಅ 1 minute ಫಾರ್ 1 question. ಸೊ ಥಿಯರಿ ನಾಲೆಜ್ ಕರೆಕ್ಟ್ ಆಗಿ ಇಟ್ಕೊಂಡು ಆಮೇಲೆ ಸೊ ಕಾಂಪಿಟೇಟಿವ್ ನಾಲೆಜ್ ಅಂತ ಅದು ಯಾವ ತರ ಅಂದ್ರೆ ಒಂದ್ ಕ್ವಶನ್ ಹೇಗೆ ಸಾಲ್ವ್ ಮಾಡ್ಬೇಕು. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ನ ಹೆಂಗ್ ರೂಲ್ ಔಟ್ ಮಾಡ್ಬೇಕು, ಆ ತರ ಒಂಥರ ನಾಲೆಜ್ ಇಟ್ಕೊಂಡು ಶಾರ್ಟ್ ಕಟ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಹ್ಯಾವ್ ಲೈಕ್ ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್, ಅದೊಂದು ಸೆಪರೇಟ್ ಕೋಚಿಂಗ್ ಇರುತ್ತೆ. ಸೊ ಬೋತ್ ಥಿಯರಿ ಪ್ಲಸ್ ಆ ಆನ್ಲೈನ್ ಕೋಚಿಂಗ್ ಹೆಂಗೆ ಕ್ವಶನ್ಸ್ ನ ಟ್ಯಾಕಲ್ ಮಾಡ್ಬೇಕು ಅಂತ ಒಂದು ನಾಲೆಜ್ ಇಟ್ಕೊಂಡು ನಾವು ಚೆನ್ನಾಗಿ ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಏನ್ ಕಷ್ಟ ಇಲ್ಲ, ಆರಾಮಾಗಿ ವಿಲ್ ಗೆಟ್ ಅ ಸೀಟ್ ಆಫ್ MBBS ಇಂದ, ಏನ್ ತೊಂದ್ರೆ ಇಲ್ಲ. ಅದೇ ಆಮೇಲೆ MBBS ಸೀಟ್ ಅಡ್ಮಿಷನ್ಸ್ ಹೆಂಗಿದೆ, ಕಾಲೇಜ್ ಅದರ ಫೀಸ್ ಸ್ಟ್ರಕ್ಚರ್? ಓಕೆ ಓಕೆ ಲೈಕ್ ಇನ್ ಕರ್ನಾಟಕ ಆರ್ ಲೈಕ್ ಆಲ್ ಓವರ್ ಇಂಡಿಯಾ ಓನ್ಲಿ ಯು ಹ್ಯಾವ್ ಗೌರ್ಮೆಂಟ್ ಕಾಲೇಜಸ್, ಸೊ ಆಮೇಲೆ ಪ್ರೈವೇಟ್ ಕಾಲೇಜಸ್ ಅಂತ ಬರುತ್ತೆ. ಸೊ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ನಾವು ಗೌರ್ಮೆಂಟ್ ಸೀಟ್ ತಗೊಂಡ್ರೆ ನಮ್ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಬಟ್ ಅದೇ ಪ್ರೈವೇಟ್ ಕಾಲೇಜಸ್ ಅಲ್ಲದ್ರೆ ನಮ್ ಸ್ವಲ್ಪ ಫೀಸು ಹೈ ಆಗುತ್ತೆ ಗೌರ್ಮೆಂಟ್ ಕಾಲೇಜಸ್ ಕಂಪೇರ್ ಮಾಡಿದ್ರೆ. ಸೊ ಏನಾಗುತ್ತೆ ಅಂದ್ರೆ ಇವಾಗ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡ್ರೆ ಒಂದು ಫೀಸು ಅರೌಂಡ್ 80,000 ಪರ್ ಇಯರ್, ಇನ್ಕ್ಲೂಡಿಂಗ್ ಯಾವ ಹಾಸ್ಟೆಲ್ ಬೋರ್ಡ್ ಲೈಕ್ ಬೋರ್ಡಿಂಗ್ ಲಾಡ್ಜಿಂಗ್ ಬುಕ್ಸ್ ಎಲ್ಲ ಒಂದು 80,000 ಅಲ್ಲಿ ಮುಗ್ದೋಗುತ್ತೆ. ಸೊ ಅದೇ ಬಂದ್ಬಿಟ್ಟು ಪ್ರೈವೇಟ್ ಕಾಲೇಜಸ್ ಅಲ್ಲಿ 3 ಕ್ಯಾಟಗರಿ ಇರುತ್ತೆ. ಪ್ಯೂರ್ ಗೌರ್ಮೆಂಟ್ ಸೀಟ್ ಅಂತ ಇರುತ್ತೆ, ಒಂದು ಪ್ರೈವೇಟ್ ಸೀಟು, ಆಮೇಲೆ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಸೀಟು. ಸೊ ಪ್ಯೂರ್ ಗೌರ್ಮೆಂಟ್ ಸೀಟ್ ಅಲ್ಲಿ ಒಂದು ಅರೌಂಡ್ 2 lakhs ಪರ್ ಇಯರ್ ಬರುತ್ತೆ. ಸೊ ಜಸ್ಟ್ ಅಂಡ್ ಹ್ಯಾವ್ ಟು ಇನ್ಕ್ಲೂಡ್ ಹಾಸ್ಟೆಲ್ ಟು ದ್ಯಾಟ್ ಅಂದ. ಸೊ ಹಾಸ್ಟೆಲ್ ಫೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, 2.5 ಅಲ್ಲಿ ಮುಗ್ದೋಗುತ್ತೆ ಪರ್ ಇಯರ್. ಸೊ ಇನ್ನು ಪ್ರೈವೇಟ್ ಸೀಟ್ ಬಂದ್ಬಿಟ್ಟು ಪ್ರೈವೇಟ್ ಸೀಟ್ ಇಟ್ ವಿಲ್ ಕಾಸ್ಟ್ ಯು ಮೋರ್. ಅರ್ಲಿಯರ್ ಲೈಕ್ ಕಾಮೆಡ್ಗೆ ಅಂತ ಏನ್ ಅಂತಿದ್ರಲ್ಲ, ಇವಾಗ ಅದನ್ನ ನೀಟಲ್ಲಿ ಪ್ರೈವೇಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದು ಒಂದು 7 to 8 lakhs ಪರ್ ಇಯರ್ ಅಂತೂ ಆಗುತ್ತೆ ಮಿನಿಮಮ್. ಇನ್ನೊಂದು ಪ್ಯೂರ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ, ಲೈಕ್ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 24 lakhs ಪರ್ ಇಯರ್ ಇಂದ ಆ ತರ. ಸೊ ಈ ತರ ಹಿಂಗೆ ಕ್ಯಾಟಗರೀಸ್ ಇದೆ MBBS ಅಲ್ಲಿ. ಆಮೇಲೆ ಹೆಂಗಿರುತ್ತೆ ಲೈಫ್ ಇನ್ MBBS? ಎಷ್ಟು ಇಯರ್ ಸಬ್ಜೆಕ್ಟ್ ಪ್ರಾಕ್ಟಿಕಲ್ಸ್? ಓಕೆ 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 MBBS ಬಂದ್ಬಿಟ್ಟು 4.5 plus 1 ಅಂತ 4.5 ವರ್ಷ ಕೋರ್ಸ್ ಆದ್ಮೇಲೆ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಸೊ 4.5 ವರ್ಷದಲ್ಲಿ ನಮ್ದು ಎಕ್ಸಾಮ್ ಪ್ಯಾಟರ್ನ್ ಪರ್ ಇಯರ್ ಇರುತ್ತೆ. ಇಂಜಿನಿಯರಿಂಗ್ ತರ ಎಲ್ಲ ಸೆಮ್ ವೈಸ್ ಎಲ್ಲ ಇರಲ್ಲ. ಸೊ 1 ವರ್ಷಕ್ಕೆ ಒಂದ್ಸತಿ ಯೂನಿವರ್ಸಿಟಿ ಎಕ್ಸಾಮ್ ಬರುತ್ತೆ ಅಂಡ್ ಯು ವಿಲ್ ಹ್ಯಾವ್ ಇಂಟರ್ನಲ್ಸ್ ಅಂತ, ಸಮ್ 3 internals ಇನ್ ಬಿಟ್ವೀನ್ ಅಂತ. ಸೊ MBBS ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಲೈಕ್ ಯು ವಿಲ್ ಹ್ಯಾವ್ ಕಂಪ್ಲೀಟ್ಲಿ ಥಿಯರಿ ಅಂದ್ರೆ, ಸೊ ಕ್ಲಿನಿಕಲ್ಸ್ ಅಷ್ಟೊಂದು ಎಕ್ಸ್ಪೋಸ್ ಆಗಲ್ಲ. ಸೊ ಸೆಕೆಂಡ್ ಇಯರ್ ಇಂದ ನಮಗೆ ಕ್ಲಿನಿಕಲ್ ಪೋಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಿನಿಕಲ್ ಪೋಸ್ಟಿಂಗ್ ಸ್ಟಾರ್ಟ್ ಆದಾಗ ನಾವು ಲೈಕ್ ಈ ಥಿಯರಿ ಜೊತೆ ಈಗ 9 to 1 ಆಗಲಿ 10 to 1 ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಕಾಲೇಜಸ್ ಇಂದ ಆ ತರ. ಸೊ ಕ್ಲಿನಿಕಲ್ಸ್ ಹೇಳ್ಕೊಡ್ತಾರೆ. ಸೊ ಕ್ಲಿನಿಕಲ್ಸ್ ಜೊತೆ ಥಿಯರಿ ಜೊತೆ ಎರಡನ್ನ ಕಲ್ಕೊಂತ ಹೋಗ್ಬೇಕು. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಒಂಥರ ಎಲ್ಲ ನಾಲೆಜ್ ನ ಪಡ್ಕೊಂಡು ಆರಾಮಾಗಿ ಹೋದ್ರೆ ಇವನ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ದ PG ಅಂತ. ಸೊ ಬುಕ್ಸ್ ಎಲ್ಲ ಇರುತ್ತೆ, ಎಲ್ಲ ಅವೈಲೇಬಲ್ ಇರುತ್ತೆ, ಆನ್ಲೈನ್ ಸೋರ್ಸಸ್ ಅವೈಲೇಬಲ್ ಇರುತ್ತೆ, ಆರಾಮಾಗಿ ಓದ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಥರ್ಡ್ ಇಯರ್ ಸ್ವಲ್ಪ ಚಿಲ್ ಆಗಿರುತ್ತೆ. 3 subjects ವಿಲ್ ಹ್ಯಾವ್ ಇನ್ ದ ಥರ್ಡ್ ಇಯರ್. ಸೊ ಸ್ವಲ್ಪ ಟೈಮ್ ಇರುತ್ತೆ, ಆವಾಗ ನೀಟ್ಗೂ ಪ್ರಿಪೇರ್ ಆಗ್ಬಹುದು, PG ಎಕ್ಸಾಮ್ಸ್ಗೆ ಕೂಡ. ಸೊ ಫೈನಲ್ ಇಯರ್ ಇಸ್ ಫೈನ್, ಓದ್ಕೋಬಹುದು ಆರಾಮಾಗಿ, ತೊಂದ್ರೆ ಇಲ್ಲ. ಆದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ಅಷ್ಟೇ. ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೆಷರ್ ಆಗುತ್ತೆ ಓದ್ಕೊಳ್ಳೋಕೆ ಎಕ್ಸಾಮ್ ಟೈಮ್ ಅಲ್ಲಿ. ಸೊ ಮೊದ್ಲಿಂದಾನೇ ಓದ್ಕೊಂಡು ಆರಾಮಾಗಿ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ ಅಂತ. ಸೊ ಇಂಟರ್ನ್ಶಿಪ್ ಬಗ್ಗೆ ಮಾತಾಡ್ಬೇಕು. ಇನ್ನು ಇಂಟರ್ನ್ಶಿಪ್ ಅಲ್ಲಿ ಏನಾಗುತ್ತೆ, ಅದೊಂಥರ ತುಂಬಾ ಒಳ್ಳೆ ಫೇಸ್ ಅಂತ. ಎಕ್ಸಾಮ್ಸ್ ಇರಲ್ಲ, ಏನಿರಲ್ಲ, ಸ್ಟ್ರೆಸ್ ಇರಲ್ಲ ಅಷ್ಟೊಂದು. ಮತ್ತೆ ಫಸ್ಟ್ ಎಂಟ್ರಿ ಆಗ್ತಿರ್ತೀವಲ್ಲ, ವಿಲ್ ಬಿ ಆಲ್ರೆಡಿ ಡಾಕ್ಟರ್ಸ್ ಅಂತ. ಸೊ ಪೇಷಂಟ್ಸ್ ನ ಬರ್ತಿರ್ತಾರೆ, ಲೈಕ್ ಡಯಾಗ್ನೋಸಿಸ್ ಹೇಗ್ ಮಾಡ್ಬೇಕು ಅಂತ ಕಲ್ತ್ಕೋತೀವಿ. ಒಂಥರ ತುಂಬಾ ಖುಷಿ ಆಗ್ತಿರುತ್ತೆ. ಇಂಟರ್ನ್ಶಿಪ್ ಚೆನ್ನಾಗಿರುತ್ತೆ, ಆ ತರ ಟೈಮ್ ಸಿಗುತ್ತೆ. ಅಂದ್ರೆ ಎಲ್ಲಾ ಪೇಷಂಟ್ಸ್ ಜೊತೆ ಎಕ್ಸ್ಪೋಸ್ ಆಗ್ತೀವಿ ಅಂದ್ರೆ ಔಟ್ಸೈಡ್ ವರ್ಲ್ಡ್ಗೆ ನಮ್ ಕರಿಯರ್ ಅಲ್ಲಿಂದಾನೆ ಬಿಲ್ಡ್ ಆಗ್ತಿರುತ್ತೆ. ಚೆನ್ನಾಗಿರುತ್ತೆ ಇಂಟರ್ನ್ಶಿಪ್ ಎಲ್ಲ, ತುಂಬಾ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕಲ್ತ್ಕೊಂಡು ಆರಾಮಾಗಿರ್ಬೋದು. ಸೊ ಅವಾಗಲೇ PG ನೀಟ್ಗೂ ಕೂಡ ಪ್ರಿಪೇರ್ ಆಗ್ತಾ ಇರ್ಬೋದು ಅಂತ. ಆಮೇಲೆ ಫಂಡಿಂಗ್ ಇರುತ್ತಲ್ಲ ಎಂಟ್ರೆನ್ಸ್? ಓಕೆ 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 ಇಂಟರ್ನ್ಶಿಪ್ ಅಲ್ಲಿ ಬಂದ್ಬಿಟ್ಟು ಈಗ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ದೇ ವಿಲ್ ಪೇ ಯು 30,000 to 40,000 ಮಿನಿಮಮ್ ದೇ ವಿಲ್ ಪೇ ಯು ಪರ್ ಮಂತ್ ಅಂತ. ಸೊ ಇವಾಗ ನೀವು
ಬ್ಯಾಂಕ್ ಲೋನ್ ತಗೊಂಡು ಇಲ್ಲಪ್ಪ MBBS ಆದ್ರೆ ಎಷ್ಟು ಓದ್ಸೋದು, ಅಷ್ಟೊಂದು ವರ್ಷ ಓದಿಸಿ ದುಡ್ಡು ಎಲ್ಲಿಂದ ತರೋದು ಅಂತ ಇರ್ತಾರೆ. ಇಲ್ಲ, ನಿಮ್ಗೆ 4 ವರ್ಷಕ್ಕೆ ಬ್ಯಾಂಕ್ ಲೋನ್ ಕೊಡ್ತಾರೆ, ನೀವು ಅದನ್ನ ಪೇ ಮಾಡಿ. ಈಗ ಇಂಟರ್ನ್ಶಿಪ್ ಅಲ್ಲೇ ನೀವು 30,000 to 40,000 ಅರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ ಏನ್ ಕಷ್ಟ ಆಗಲ್ಲ ನಿಮ್ಗೆ, ಆರಾಮಾಗಿ ಅದನ್ನ ರೀಪೇನು ಮಾಡ್ಬೋದು. ಸೊ ಆರಾಮಾಗಿರ್ಬೋದು. ಸೊ ಇನ್ ಪ್ರೈವೇಟ್ ಕಾಲೇಜಸ್ ಅಲ್ಲಿ ದೇ ವಿಲ್ ಪೇ ಅರೌಂಡ್ 5,000 to 10,000 ಅಂತ ಪರ್ ಮಂತ್ ಅಂತ ಆತರ. ಸೊ ಸ್ಟೈಪಂಡ್ ಕೊಡ್ತಾರೆ. ಡಿಪೆಂಡ್ ಅಪಾನ್ Depending upon the colleges, it all depends upon the colleges. But in the government colleges, we will get minimum 30,000 to 40,000 will get paid. ಆಮೇಲೆ ಇದು ಪ್ರವೀಣ್ ಪ್ರಾಕ್ಟಿಕಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಥಿಯರಿ ಜೊತೆ MBBS ಅಲ್ಲಿ? ಹೌದು, MBBS ಅಲ್ಲಿ ಅದೊಂದು ಇಂಪಾರ್ಟೆಂಟ್. ಥಿಯರಿ ನಮ್ಗೆ ನಾಲೆಜ್ ಇರುತ್ತೆ, ಆದ್ರೆ ಪೇಷಂಟ್ ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಮೇನ್ ಬೇಕಾಗಿರೋದು ನಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಅಂತ ಆತರ. ಸೊ ಕ್ಲಿನಿಕಲ್ಸ್ ಮತ್ತೆ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥಿಯರಿನೂ ನಾವು ಓದ್ಕೊಂಡು ಚೆನ್ನಾಗಿ ಅದ್ರ ಜೊತೆ ಪ್ರಾಕ್ಟಿಕಲ್ ನ ಕೋರಿಲೇಟ್ ಮಾಡ್ಕೊಂಡು ಕ್ಲಿನಿಕಲ್ಸ್ ನ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ನಮ್ಗೆ ಎಕ್ಸ್ಪೋಜರ್ ಇರುತ್ತೆ, ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಕ್ಲಿನಿಕಲ್ ಪೋಸ್ಟಿಂಗ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಅದಕ್ಕೆ ಎಕ್ಸಾಮ್ಸ್ ಕೂಡ ಇರುತ್ತೆ, ಎವ್ರಿ ಇಯರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಅದಕ್ಕೆ ಓದ್ತೀವಿ. ಸೊ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಬಿಲ್ಡ್ ಆಗುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಓದ್ಕೋಬಹುದು. ಆಮೇಲೆ ಪ್ರವೀಣ್, ಈಗ ಸೋಷಲ್ದಾಗ ಏನೈತಿ ಮೆಸೇಜ್, ಇಲ್ಲ MBBS ಮಾಡಿದ್ರೆ ಕಿಮ್ಮತ್ತಿಲ್ಲ, MD ಮಾಡಬೇಕಾ ಅಂತಾರ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಹೌದು, ನಮ್ ಸೊಸೈಟಿಯಲ್ಲಿ ಜನರ ತಲೆಯಲ್ಲಿದೆ, MBBS ಮಾಡಿದ್ರೆ ಏನ್ ಯೂಸ್ ಇಲ್ಲಪ್ಪ, ಗಲ್ಲಿಗೆಲ್ಲ MBBS ಅವ್ರು ಸಿಗ್ತಾರೆ, ಸ್ಪೆಷಲೈಸೇಷನ್ ಮಾಡ್ಲೇಬೇಕು, ಆ ತರ ಏನಿಲ್ಲ ಅಂದೆ. ಲೈಕ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, MBBS ಮಾಡಿ PG ಸ್ಪೆಷಲೈಸೇಷನ್ ಮಾಡ್ಲಿಲ್ಲ ಅಂದ್ರೆ ಲೈಫೇ ಇಲ್ಲ ಅಂತ ಏನ್ ಅನ್ಕೋತಾರಲ್ಲ, ಅದು ಸುಳ್ಳು ಅಂದ. ಇಲ್ಲ, MBBS ಆದ್ಮೇಲೆ we have hell lot of opportunities after MBBS ಅಂದ. So KMC ಆಗಿರುತ್ತೆ, you can start your own clinics, you can work in government colleges as a junior or senior resident, you can work in the private hospitals. Minimum you will be paid 60,000 per month and after MBBS. That's not an issue. If you want to ಸರ್ವ್ ದ ನೇಷನ್, ಯು ಹ್ಯಾವ್ ಲೈಕ್ ಇವನ್ ಆರ್ಮಿಯಲ್ಲೂ ಕೂಡ ಅಪಾರ್ಚುನಿಟೀಸ್ ಇದೆ. SSB ಅಂತ ಬರುತ್ತೆ, ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ. ನೀವು ಅಲ್ಲೂ ವರ್ಕ್ ಮಾಡ್ಬೋದು ಚೆನ್ನಾಗಿ. ದೇ ವಿಲ್ ಪೇ ಯು 1 lakh per month. ಅಂಡ್ ಇವನ್ ಅದಾದ್ಮೇಲೆ ಕೂಡ ಅವರು ಲೈಕ್ 3 years ನೀವು ಸರ್ವಿಸ್ ಮಾಡಿದ್ರೆ PG ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನೀಟ್ PG ಅಲ್ಲಿ ನಿಮ್ಗೆ ಒಂದು ಕೋಟಾ ಅಂತ ಬರುತ್ತೆ. ಸೊ ಆ ಕೋಟಾ ಥ್ರೂ ನೀವು ನೀಟ್ಗೆ ಹೆಲ್ಪ್ ಆಗುತ್ತೆ, ಅದು ಅಲ್ಲಿ ಸೀಟ್ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಆಮೇಲೆ ಇನ್ನೊಂದು ನೀಟ್ PG ಪ್ರಿಪರೇಷನ್ ಹೇಗೆ ಅಂತ ಅಂದ, ಲೈಕ್ ನಾವು ಇಂಟರ್ನ್ಶಿಪ್ ಅಲ್ಲೇ ಕೂಡ ಆನ್ಲೈನ್ ಲೈಕ್ ಕ್ಲಾಸಸ್ ನ ಆಪ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಫ್ಟರ್ ಇಂಟರ್ನ್ಶಿಪ್ ಲೈಕ್ 1 year you can sit and study for our PG NEET ಅಂದ. ಸೊ ಅದ್ ನಾವು ಓದ್ಕೊಂಡು ಒಂಥರ ಚೆನ್ನಾಗಿರುತ್ತೆ. UG NEET ಹೇಗೆ ಪ್ರಿಪೇರ್ ಆಗಿರ್ತೀವಿ ಅದೇ ತರ. ಸೊ 19 ಸಬ್ಜೆಕ್ಟ್ಸ್ ಏನ್ MBBS ಅಲ್ಲಿ ಓದಿರ್ತೀವಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಮಾಡಿ ವಿ ಕ್ಯಾನ್ ಗೆಟ್ ಅ PG ಸೀಟ್ ಅಂದ. ಪ್ರವೀಣ್, ಈಗ ಲಾಸ್ಟ್ ಆಗಿ ಹುಡುಗರಿಗೆ PU2 ಸ್ಟೂಡೆಂಟ್ಸ್ ಗೆ ಏನೋ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಿ ಅದ? ಓಕೆ, ನಾನು ಒಬ್ಬ ಡಾಕ್ಟರ್ ಆಗಿ ಲೈಕ್ ಹೇಳ್ತೀನಿ, ಲೈಕ್ ಇವನ್ ಬಿಫೋರ್ ಜಾಯ್ನಿಂಗ್ MBBS ಅಂಡ್ ಆಫ್ಟರ್ ಜಾಯ್ನಿಂಗ್ MBBS ಅಂದ ನಾವು ಲೈಕ್ ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅಂದ. ಹಾರ್ಡ್ ವರ್ಕ್ ಅಂತೂ ಬೇರೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಮುಂಚೆಯಿಂದನೂ ತುಂಬಾ ನಾವು ಓದ್ಕೋಬೇಕು, ಯಾಕಂದ್ರೆ ವಿ ಆರ್ ಲೈಕ್ ಸೇವಿಂಗ್ ಲೈವ್ಸ್ ಆಫ್ ದ ಪೀಪಲ್ ಅಂದ. ನಮ್ಗೆ ಎಲ್ಲಾ ಕಡೆ ತರಾನು ನಾಲೆಜ್ ಇರಬೇಕು. ಸೊ ಬಿಫೋರ್ ಜಾಯ್ನಿಂಗ್ MBBS ಬೋತ್ NCERT 11th and 12th ಹಾರ್ಡ್ ವರ್ಕ್ ಮಾಡಿರ್ತೀವಿ, ನೀಟ್ಗೂ ಓದಿರ್ತೀವಿ. ಸೊ ಇಲ್ಲೂ ಬಂದು ಕೂಡ ನಮ್ಮ ಎಕ್ಸಾಮ್ಸ್ ಲೈಕ್ ದಟ್ ಅಷ್ಟೊಂದು ಈಸಿ ಆಗಿರಲ್ಲ ಕಂಪೇರ್ ಟು ಇಂಜಿನಿಯರಿಂಗ್ ಥಿಂಗ್ ಅನ್ನೋ. ಲೈಕ್ ನಾವು ವರ್ಷ ಪೂರ್ತಿ ಓದ್ಲೇಬೇಕಾಗುತ್ತೆ. ಲಾಸ್ಟ್ 3 months ಆದ್ರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ, ಡೇ ನೈಟ್ ಅಂದ. ವಿಲ್ ಬಿ ಹ್ಯಾವಿಂಗ್ ನೈಟ್ ಔಟ್ಸ್ ಅಂಡ್ ಆಲ್ ಅಂದ ಆತರ. ಸೊ ಚೆನ್ನಾಗಿ ಓದ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಆರಾಮಾಗಿ ನಾಲೆಜ್ ತಗೊಂಡು ಸ್ಮಾರ್ಟ್ ವರ್ಕ್ ಮಾಡಿ ಆರಾಮಾಗಿ ಮಾಡ್ಬೇಕು. ಸೊ MBBS ಆದ್ಮೇಲೆ ಕೂಡ ಇಂಟರ್ನ್ಶಿಪ್ ಅಲ್ಲಿ ಟೈಮ್ ಸಿಕ್ಕರೇನು ಕೂಡ ಓದ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಟರ್ನ್ಶಿಪ್ ಅಲ್ಲೂ ತುಂಬಾ ನೀವು ಎಂಜಾಯ್ ಮಾಡ್ಕೊಂಡು ತುಂಬಾ ಕಲ್ತ್ಕೋತಿರ್ತೀರಾ. ಅದಾದ್ಮೇಲೆ ಲೈಕ್ ಇವನ್ ಇಫ್ ಯು ವಾಂಟ್ ಟು ಗೋ ಫಾರ್ ಕೋಚಿಂಗ್, ಗೋ ಆಫ್ಟರ್ ಇಂಟರ್ನ್ಶಿಪ್ 1 year ಆಗಿ, ಇಲ್ಲಾಂದ್ರೆ ಎಲ್ಲಾದ್ರೂ PHC ಅಲ್ಲಿ ಜಾಯ್ನ್ ಆಗಿ, ಯು ಕ್ಯಾನ್ ವರ್ಕ್ ಫಾರ್ ಸಮ್ till like 6 to 7 hours and after that you can study for your PG NEET. So ಒಂದ್ಸತಿ PG ಸೀಟ್ ತಗೊಂಡ್ರೆ ಅಂದ್ರೆ ಆಲ್ಮೋಸ್ಟ್ ಯು ವಿಲ್ ಬಿ ಡನ್ ಅಂತ ಆತರ. ಲೈಕ್ PG ಮುಗಿಸ್ಕೊಂಡು ಆರಾಮಾಗಿ ಸ್ಪೆಷಲೈಸೇಷನ್ ಯು ವಿಲ್ ಗೋ ಫಾರ್ ಅ ಪ್ರಾಕ್ಟೀಸ್ ಅಂತ ಆರಾಮಾಗಿ ಮಾಡ್ಬೋದು. PG ಸೀಟ್ ತಗೊಂಡ್ರೆ ಅಲ್ಲಿ ನಮ್ಗೆ ಫಂಡಿಂಗ್ ಇರ್ತೈತಲ್ಲ MD ಮಾಡ್ಬೇಕಾರೆ? ಹೌದು, PG ಸೀಟ್ ಅಲ್ಲಿ ಮಿನಿಮಮ್ ಯು ವಿಲ್ ಬಿ ಪೇಡ್ ಇನ್ ದ ಗವರ್ಮೆಂಟ್ ಕಾಲೇಜಸ್ ಯು ವಿಲ್ ಬಿ ಪೇಡ್ ಅರೌಂಡ್ 50,000 to 60,000 ಸ್ಟೈಪಂಡ್ ಪರ್ ಮಂತ್ ಅಂತ. ಇವನ್ PG ಸೀಟ್ ತಗೊಂಡ್ರೇನು ಕೂಡ ಆಮೇಲೆ ಮತ್ತೆ ಫೀಸ್ ಕಟ್ಬೇಕು, ಆತರ ಟೆನ್ಷನ್ ತಗೊಳ್ಳೋದು ಏನು ಬೇಕಾಗಿಲ್ಲ. PG ಸೀಟ್ ನೀವು ಫೀಸ್ ಕಟ್ಟಿದ್ದು ಒಂದೇ ತಿಂಗಳಲ್ಲಿ ನಿಮ್ ಕೈಗೆ ವಾಪಸ್ ಬಂದಿರುತ್ತೆ ಒನ್ಸ್ ಅವರಿಂದ PG ಅಂತ. ಸೊ 50,000 to 60,000 ಸ್ಟೈಪಂಡ್ ನಿಮ್ಗೆ ಪರ್ ಮಂತ್ PG ಅಲ್ಲಿ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಪೇ ಮಾಡ್ತಾರೆ. ಇನ್ ದ ಪ್ರೈವೇಟ್ ಕಾಲೇಜಸ್ ಯು ವಿಲ್ ಗೆಟ್ ಅರೌಂಡ್ 30,000 to 40,000 per month and that's not an issue. So if you got a PG seat, it's done and so this was the session with Dr. Praveen. So I hope this video has helped you. So tomorrow I will come up with one more video. Till then, take care and have a great day.